ನಾನು ಕೆಳಗಡೆ ಬಂದ್ಬಿಟ್ಟು ನೋಡಿ ಇವಾಗ ತಟ್ಟೆ ಹಿಡ್ಕೊಂಡಿದ್ದೀನಿ. ಕಾಲು ನಡೀತದ ಗಡ 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 ಅಂತ. ನೋಡಿ ಗೈಸ್ ನೋಡಿ ಬಾಲ್ಯ ಬರ್ಸ್ಕೊಂಡು ಕರ್ಕೋಬೇಕು, ಅವಾಗಲೇ ಮಜಾ ಬರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಕಿರಣ್ ಒಂದು ಹೊಸ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅಂದ್ಕೊಂಡಿರ್ತಾರೆ, ಏನಪ್ಪ ಯಶು ಇವತ್ತು ರೆಡಿಯಾಗಿ ವಿಡಿಯೋ ಮಾಡ್ತಿದ್ದಾಳೆ ಅಂತ. ಏನಿಲ್ಲ, ನಾನು ಅದನ್ನು ಒಂದು ವಿಡಿಯೋ ಮಾಡ್ತಾಯಿದ್ವಿ, ಹಂಗಾಗಿ ರೆಡಿಯಾಗಿದೆ ಅಷ್ಟೇ. ಇಲ್ಲಾಂದರೆ ನಾರ್ಮಲಾಗಿ ನನಗೇನು ಅಷ್ಟೊಂದು ರೆಡಿಯಾಗಿ ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ಕಿರಣ್ ಬೈತಾನೆ. ಇಷ್ಟ ಇಲ್ಲ ನಿನಗೆ ಮೇಕಪ್ ಮಾಡೋದು? ಹಾಂ ಹೇಳು ಬೇಗ. ಕೆಮಿಕಲ್ ಹಚ್ಕೊಂತಿರಲ್ಲ, ತಿಂತಿರಲ್ಲ, ತಗೊಂಡಿದ್ದಲ್ಲ. ಕೆಮಿಕಲ್ ಎಲ್ಲ ತಿಂತೀವಂತೆ, ಹಿಂಗೆ ಊಟ ಮಾಡ್ಬೇಕಾದ್ರೆ ಲಿಪ್ಸ್ಟಿಕ್ ಎಲ್ಲ ಬಾಯೊಳಗೆ ಹೋಗುತ್ತಲ್ಲ, ಅದಕ್ಕೆ. ಸೊ ನಾನು ವಿಡಿಯೋಗೋಸ್ಕರ ಅಥವಾ ಇಲ್ಲಾಂದ್ರೆ ಫಂಕ್ಷನ್ ಆದರೆ ಮಾತ್ರ, ಇಲ್ಲಾಂದರೆ ನಾರ್ಮಲಾಗಿ ಯಾವಾಗಲೂ ಹಚ್ಕೊಳ್ಳಲ್ಲ, ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ ಅಷ್ಟೇ. ನೋಡಿ ಗೈಸ್, ತಿಳ್ಕೊಳ್ಳಿ, ಜಾಸ್ತಿ ಮೇಕಪ್ ಮಾಡ್ಕೊಬೇಡಿ, ಗೊತ್ತಾಯ್ತಾ? ಬನ್ನಿ ಬನ್ನಿ, ಬೇಗ ರೆಸಿಪಿಗೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಳ್ಳೋಣ. ಓಕೆ, ನೋಡಿ ನಾನು ಇವತ್ತು ನೀಲ್ಸ್ ಹೆಂಗೆ ಕಾಣಿಸ್ತದೆ, ನೈಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ. ನಮ್ಮದು ಶಾಪಲ್ಲಿ ಹಾಕಿಸ್ಕೊಂಡಿರೋದು. ಚೆನ್ನಾಗಿದೆಯಾ ಕಲರ್? ನನ್ನ ಕೈಗೆ ಚೆನ್ನಾಗಿ ಕಾಣಿಸ್ತಿದೆಯಾ ಗೈಸ್? ಏನು ಗಾನ ಬಿಡ್ತಾವ್ರ ಹಂಗೆ. ಚೇರ್ ಸರಿ ಇಲ್ಲ, ಮೆತ್ತಗಿಲ್ಲ ಇದು. ಓ ನೋಡಿ ಗೈಸ್, ಮೆತ್ತಗೆ ಬೇಕಂತ ಚೇರ್ ಎಲ್ಲಿಂದ ತರ ನಾನು ಅಂದರೆ ಯಾರು ಗೆಸ್ ಮಾಡ್ತಿಲ್ಲ ಏನು ರೆಸಿಪಿ ಮಾಡ್ತಿದ್ದೀರಾ ಅಂತ. ನೀವೇ ರಿವೀಲ್ ಮಾಡಿ. ಫ್ರೈಡ್ ರೈಸ್ ನೋಡಿ ಗೈಸ್. ಫ್ರೈಡ್ ರೈಸ್ ಅಂದರೆ ಏನು ನಾರ್ಮಲ್ ಅಂತ ಅನ್ಕೊಬೋದು ನೀವೆಲ್ಲ, ಬಟ್ ಕಿರಣ್ ಮಾಡೋ ಫ್ರೈಡ್ ರೈಸ್ ತಿಂದರೆ ನಿಜವಾಗ್ಲೂ ಇನ್ನೂ ಒಂದು ಸ್ವಲ್ಪ ಅಂತ ಕೇಳ್ತೀರ. ಅಷ್ಟು ಚೆನ್ನಾಗಿ ಮಾಡ್ತಾನೆ. ಅದಕ್ಕೋಸ್ಕರ ಅವನ ಜೊತೆ ಮಾಡಿಸ್ತಿರೋದು ಈ ರೆಸಿಪಿ. ಸೊ ನಿಮಗೂ ಬೇಕು ಅಂತಂದರೆ ನಮ್ಮನೆ ಹತ್ರ ಎಲ್ಲ ಬರೋಕ್ಕೆ ಬಿಡಿ, ಕಿರಣ್ ಇರೋಲ್ಲ ಯಾವಾಗಲೂ ಮಾಡೋಕ್ಕೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಅಲ್ಲಗುಂಡು. 21 × 20 ಎಷ್ಟಾಗುತ್ತೆ? 420. ನೀನೇ ನೀನು ನೋಡಿ ಗೈಸ್, ನಮ್ಮ ಕಿರಣ ಜೋಕ್ ಹೇಳ್ಬಿಟ್ಟ. ಚಪ್ಪಾಳೆ. ಅಪರೂಪಕ್ಕೆ ಒಂದೊಂದು ಜೋಕ್ ಹೇಳ್ತಿರ್ತಾನೆ. ನಗಾಡಬೇಕು, ಅಳಬೇಕು, ಒಂದೂ ಗೊತ್ತಾಗಲ್ಲ. ನೋಡಿ ನಮ್ಮ ಯಜಮಾನ್ರು ಮೂವಿ ನೋಡ್ತಾ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಅಪ್ಪ ಫೋನಲ್ಲಿ ಮಾಡ್ತಾಯಿದ್ದ, ಅತ್ತೆ ಫ್ರೈಡ್ ರೈಸ್ ಮಾಡ್ತಾಯಿದ್ದಾಳೆ ಅಂತ. ನೋಡಿ ಗೈಸ್, ಆಲ್ಮೋಸ್ಟು ತರಕಾರಿ ಎಲ್ಲ ಹೆಚ್ಚಾಯ್ತು. ನೋಡಿ ಇಲ್ಲಿ ಇಷ್ಟು ತರಕಾರಿ ಹೆಚ್ಚಿದ್ದೀನಿ ನಾನು ಇವಾಗ ಕೂತ್ಕೊಂಡು. ಇಷ್ಟು ತರಕಾರಿ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇಷ್ಟು ವೇಸ್ಟ್ ಆಗಿದೆ ಗೈಸ್. ಅಂತೂ ಇಂತೂ ನಮ್ಮ ಯಜಮಾನ್ರು ಫೈನಲಿ ಬಂದರು ಫ್ರೈಡ್ ರೈಸ್ ಮಾಡೋಕ್ಕೆ. ರೆಸಿಪಿ ನೋಡೋಣ. ಫಸ್ಟು ಗ್ಯಾಸ್ ಹಚ್ಕೊಳ್ಳಿ. ಗೊತ್ತಿಲ್ಲದಿದ್ರೆ ಅವ್ರಿಗೆ. ಅದಾದಮೇಲೆ ಒಂದು ದೊಡ್ಡ ಬಾಣಲಿ, ಅಂದರೆ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಆ ಸೈಜಿಗೆ ಒಂದು ಬಾಣಲಿ ತೊಗೊಂಡು ಇಟ್ಕೊಳ್ಳಿ. ಫ್ರೈಡ್ ರೈಸ್ ಮಾಡ್ತಾ ಕೇಳೋಣ ಇವ್ರು ಹೆಂಗೆ ಕಲ್ತರು ಫ್ರೈಡ್ ರೈಸ್ ಮಾಡೋದು ಏನು ಅಂತ. ನೋಡಿ, ಇಷ್ಟು ಆಯಿಲ್ ಹಾಕ್ಕೊಬೇಕು. ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಏನೇನು ಬೇಕು ಡುಮ್ಮು ಹೇಳ್ಬಿಡಿ ಒಂದ್ಸಲಿ. ಈರುಳ್ಳಿ, ಮೆಣಸಿನ್ಕಾಯಿ, ಚೂರು ಚಾಪ್ಡ್ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಕಲರ್ಡ್ ಇದೆ, ಒಂದು ಬೇಕಾದ್ರೆ ಹಾಕ್ಬೋದು. ಕ್ಯಾರೆಟು, ಬೀನ್ಸು, ಇದು ಬೇಡ. ಇನ್ನು ಸಾಸ್, ಕೆಚಪ್, ಟೊಮೊಟೊ ಕೆಚಪ್ಪು ಮತ್ತು ಸೋಯಾ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಮೇನ್ ಬಂದು ಅನ್ನ ಆಯಿತು. ಅನ್ನಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉಡಿ ಬರೋ ಥರ ಉಡಿ ಬರೋ ಥರ ರೈಸ್ನ ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅದಾದಮೇಲೆ ನಿಮಗೆ ಗೊತ್ತಿರೋಂಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಏನು ಹಾಕ್ತಾರೆ ಕಿರಣ್? ಫಸ್ಟು ಬೆಳ್ಳುಳ್ಳಿ, ಚಾಪ್ಡ್ ಬೆಳ್ಳುಳ್ಳಿ.
ಮೆಣಸಿನ್ಕಾಯಿ ನಾನೆಲ್ಲಿ ಇಡ್ಲಿ ಅಂತ ಬಿದ್ದೋಗ್ತೈತೆ ಪಾಪ, ಬೇಜಾರು ಮಾಡ್ಕೊಂಡು ಬಿದ್ದೋಗ್ಬಿಡ್ತು. ಅದಾದಮೇಲೆ ಈರುಳ್ಳಿ, ಆ ಫ್ಲೇವರ್ ಬರುತ್ತಲ್ಲ ಸ್ವಲ್ಪ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಫ್ಲೇವರ್ ಡೌನ್ ಬರುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನಮ್ಮ ಮನೇಲಿ ಏನೇನೆ ಬೇಯ್ತಾ ಇದೆ. ಸ್ವಲ್ಪ ಸಾಲ್ಟ್ ಹಾಕೋಬೇಕಲ್ವ ಡೊಮ್ಮು? ಬೇಡ, ಹಿಂಗೆ ಬೇಯ್ಬೇಕಾದ್ರು. ಓಕೆ. ಇವಾಗ ನೀವು ಹೆಂಗೆ ಕಲ್ತ್ರಿ ಫ್ರೈಡ್ ರೈಸ್ ಎಲ್ಲ ಮಾಡೋದು? ಅಡುಗೆ ಮಾಡೋಕ್ಕೆ ಏನು ಇನ್ಸ್ಪಿರೇಷನ್ ನಿಮಗೆ? ಅಡುಗೆ ಮಾಡೋಕ್ಕೆ ಇನ್ಸ್ಪಿರೇಷನ್ ಇಲ್ಲ, ಹೊಟ್ಟೆ ಹಸ್ದಾಗ ಅಡುಗೆ ಮಾಡ್ಕೊಂಡು ತಿನ್ನೋದು. ಅಂದರೆ ನಾನು ಅವಾಗಿಂದ ಹೊರಗಡೆ ಇರೋದಲ್ವಾ, ಆವಾಗ ಫ್ರೆಂಡ್ಸ್ ರೂಮ್ಗೆ ಹೋಗೋದು, ಇಲ್ಲ ರೂಮ್ ಮಾಡ್ಕೊಂಡಿದ್ವಲ್ಲ ಅವಾಗೆಲ್ಲ ನಾವೇ ಮಾಡ್ಕೊಂಡು ತಿನ್ನೋದು. ಹೊಟ್ಟೆ ಹಸ್ ಕೇಳಬೇಕಲ್ಲ, ಮಾಡ್ಕೊಂಡು ತಿನ್ನಲೇಬೇಕು. ಅಂದರೆ ಇವಾಗ ನಾರ್ಮಲ್ ಆಗಿ ಎಲ್ಲರೂ ಬೇರೆ ಏನು ಚಿತ್ರಾನ್ನ, ಮ್ಯಾಗಿ, ಅರ್ಜೆಂಟಿಗೆ ಚಿತ್ರಾನ್ನೇ ಮಾಡ್ತಾ ಇದ್ದು ನಾವು. ಚಿತ್ರಾನ್ನ ಉಪ್ಪಿಟ್ಟೆ ಜಲ್ದಿ ಅದೇ ಇದ್ದು. ಆಮೇಲೆ ಎಗ್ ಫ್ರೈಡ್ ರೈಸ್ ಮಾಡ್ಕೊತಿದ್ದು, ಜಾಸ್ತಿ ಮಾಡ್ತಿದ್ದೆ ಎಗ್ ಫ್ರೈಡ್ ರೈಸ್ ನೈಟು. ಇದಕ್ಕೆ ಎಗ್ ಹಾಕಿದ್ರೆ ಎಗ್ ಫ್ರೈಡ್ ರೈಸ್ ಆಗುತ್ತೆ. ಆಮೇಲೆ ಮಾಡ್ತಾ ಸುಮ್ಮನೆ ಏನೇನೋ ಹಿಂಗೆ ಮಾಡ್ತಾ ರೆಸಿಪಿ ಕಲ್ತ್ಬಿಟ್ರಾ? ಮಾಡ್ತಾ ಹಿಂಗೆ ಕಲ್ತಿಲ್ಲ, ಯೂಟ್ಯೂಬ್ ನೋಡಿ ಕಲ್ತ್ರಾ? ವರ್ಲ್ಡ್ಸ್ ಬೆಸ್ಟ್ ಶೆಫ್ ಅಂತ ಹೊಡೆದ್ರೆ ಹುಡುಗರು ಹೆಸರು ಬರುತ್ತೆ. ಓ, ಜೊತೆಗೆ ಇವಾಗ ನೋಡಿ ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಎಷ್ಟು ಬೇಕಷ್ಟು ಹಾಕಬೇಕು ಅಂತ ಜಾಸ್ತಿ ಹಾಕಿದ್ರೆ ಮತ್ತೆ ಹಾಳಾಗುತ್ತೆ. ಮತ್ತೆ ಆ ಫ್ಲೇವರ್ ಬರುತ್ತೆ ಗೈಸ್ ನಿಮಗೆ, ಆ ಥರ ಹಾಕ್ಕೊಬೇಕು ನೀವು. ಫ್ರೈಡ್ ರೈಸ್ ಅಂತ ಬೇಗ ಬರ್ತೈತೆ. ಅಮ್ಮ ಇನ್ನಿಷ್ಟು ಬೇಗ ಬಂದ್ರಲ್ಲ ಅಂತ ನೋಡ್ತಾ ಇದ್ದೆ, ಅದಾಗೆ ಅಪ್ಪಲ್ಲಿ ಕಿರಣ್ ಆಲ್ರೆಡಿ ವೆಜಿಟೇಬಲ್ಸ್ ಹಾಕ್ಬಿಟ್ಟಿದ್ರು. ಆಮೇಲೆ ಕ್ಯಾಪ್ಸಿಕಮ್ ಹಾಕೋದು ಕಾಣ್ತಿಲ್ಲ, ಹಾಫ್ ಬಾಯ್ಲ್ ಆಗಿದೆ, ಇನ್ನೂ ಹಾಫ್ ಆಗಬೇಕು ಬಾಯ್ಲ್. ಇವಾಗ ಕ್ಯಾಪ್ಸಿಕಮ್ ಹಾಕೊಂಡ್ರೆ ಅದು ಬೇಯೋದು, ಇದು ಕರೆಕ್ಟಾಗಿ ಬೇಯೋದು. ಅಡುಗೆಯಲ್ಲಿ ಇದೇ ಟೆಕ್ನಿಕ್, ಯಾವಾಗ ಏನು ಹಾಕಬೇಕು ಅದನ್ನು ರೈಟ್ ಟೈಮ್ಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬಂದೇ ಬರುತ್ತೆ. ಯಾವಾಗ ಏನಾಗಬೇಕು, ಗುಳ್ಳೆ ಆದಾಗ ಕೆರ್ಕೋಬೇಕು, ಆಮೇಲೆ ಮಜಾ ಬರೋದು. ಹಸುವಾದಾಗಲೇ ತಿನ್ನಬೇಕು. ನಾನು ತರಕಾರಿನೇ ತಿಂತಾ ಇದೀನಿ, ನಿಮಗೋಸ್ಕರ ಜಾಸ್ತಿ ತರಕಾರಿ. ಅಮ್ಮ ಮೇಲ್ಗಡೆ ಬಂದ್ಬಿಟ್ಟು ಆಲ್ರೆಡಿ ಇದು ಏನು ಫ್ರೈಡ್ ರೈಸ್ ಆಗಿದೆ ಅಂತಂದ್ರು. ನಾ ಅದಕ್ಕೆ ತಿನ್ನೋಣ ಅಂತ ಬಂದ್ಬಿಟ್ರೆ ಹೇಳಿದ್ದು ತಣ್ಣಗಾಗತ್ತೆ ಅಂತ ಅಪ್ಪ ಹೇಳಿದ್ದು, ತಣ್ಣಗಾಗತ್ತೆ ಬೇಕು. ಅಮ್ಮ ಫ್ರೈಡ್ ರೈಸ್ ಸ್ವಲ್ಪ ಬೇಗ ಬಂದ್ಬಿಟ್ರಿ ಶಾಪಿಂದ. ಈ ಥರ ನೀಟಾಗಿ ಫ್ರೈ ಆದಮೇಲೆ ನೋಡಿ ಕ್ಯಾಪ್ಸಿಕಮ್ ಎಲ್ಲ ಸುಂಡ್ಕೊಂಡಿರ್ತಾವೆ, ಗೊತ್ತಾಗುತ್ತೆ ಬರ್ತೀವಿ. ಏನಾಯ್ತು? ಸುಂಡ್ರಿಸ್ಕೊಂಡಿರ್ತವೆ. ಆವಾಗ ನೀಟಾಗಿ ತರಕಾರಿ ಬೆಂದಿದೆ ಅಂತ. ಕೆಲವರು ಹಾಫ್ ಬಾಯ್ಲ್ ಮಾಡ್ತಾರೆ, ಹಾಫ್ ಬಾಯ್ಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಇದು ಸ್ವಲ್ಪ ಫುಲ್ ಬಾಯ್ಲ್ ಮಾಡ್ತೀವಿ. ಅಪ್ಪನ ತಿನ್ನೋಕ್ಕಾಗಲ್ಲ. ಇವಾಗ ರೈಸ್ ಹಾಕೋ. ಫ್ರೈಡ್ ರೈಸಿಗೆ ಕಾಯ್ತಾ ಇದ್ದಾರೆ ನೋಡಿ, ಬಾಗಿಲಲ್ಲಿ ನಿಂತ್ಕೊಂಡು. ರೈಸ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟು ಖಾರ ಪುಡಿ. ನಮ್ಮ ಕೈಯಲ್ಲಿ ನೋಡ್ತಿದ್ದಿಲ್ಲವ, ಖಾರ ಆಗುತ್ತೆ ಕಣ್ಣಿಗೆ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಖಾರ ಹಾಕೊಬೇಕಾಗುತ್ತೆ. ಅದಕ್ಕೆ ಗರಂ ಮಸಾಲೆ ಸ್ವಲ್ಪ ಟೇಸ್ಟಿಗೆ. ಸೋಯಾ ಸಾಸ್ ಇನ್ನೊಂದು ಟೆಕ್ನಿಕ್. ಏನು? ಸೋಯಾ ಹಾಕಿದ್ಮೇಲೆ ಉಪ್ಪು ಹಾಕಬೇಕು. ಯಾಕೆ ಅಂತ? ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನೋಡಿ ಗೈಸ್, ಸೋಯಾ ಸಾಸ್ ಹಾಕಿದ ಮೇಲೆ ಸಾಲ್ಟ್ ಹಾಕಬೇಕಂತೆ, ಆವಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತಂತೆ. ಟೆಕ್ನಿಕ್ ಅಂತ ಇದು, ಕಿರಣ್ ಟೆಕ್ನಿಕ್. ಸ್ಪೈಸಿ, ಸ್ವೀಟ್ ಆ್ಯಂಡ್ ಸ್ಪೈಸಿ ಆ್ಯಕ್ಚುಲಿ, ಹಂಗಾಗಿ ಇದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಹೆಂಗೆ ಮಿಕ್ಸ್ ಮಾಡ್ತಿದ್ದಾರೆ ಇವಾಗ. ಫುಲ್ ಒಂದು ಸ್ವಲ್ಪ ಮಿಕ್ಸ್ ಆಗಿಬಿಟ್ರೆ ಹಾಕೊಂಡು ಬಡಿಯೋದಂತೆ. ಬ್ಯಾಟಿಂಗ್ ಸ್ಟಾರ್ಟ್. ನೋಡಿ ಗೈಸ್, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ. ವಾ, ರೈಸ್ ಫೈನಲಿ ಫ್ರೈಡ್ ರೈಸ್, ಯಮ್ಮಿ ಫ್ರೈಡ್ ರೈಸ್ ರೆಡಿ ಆಗಿದೆ ನೋಡಿ ಗೈಸ್. ಈ ಕಲರ್ ಬರಬೇಕು. ಇದಕ್ಕೆ ಫೈನಲ್ ಟಚಪ್ ಕೊಡ್ರಪ್ಪ ಬೇಗ, ನನಗೆ ಫೈನಲ್ ಟಚಪ್ ಆಮೇಲೆ ನೋಡೋಣ. ಡೆಲಿಷಿಯಸ್ ಡೆಲಿಷಿಯಸ್. ಸಾಕ್ಬಿಡು.
ಗೈಸ್ ನೋಡಿ ಇಲ್ಲಿ ಇದನ್ನು ಆಲ್ರೆಡಿ ನಮ್ಮಮ್ಮ ಇವತ್ತು ಬೇಗ ಬಂದ್ಬಿಟ್ಟು ಮನೆಗೆ ನನ್ನ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದಾರೆ ಆಗಿದೆ ಬಾ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ಬಂದ್ಬಿಟ್ಟು ನೋಡಿ ಇವತ್ತು ತಟ್ಟೆ ಹಿಡ್ಕೊಂಡು ನಿಂತಿದ್ದೀನಿ ಹೊಟ್ಟೆ ಅಷ್ಟು ತಂಬಾಲು ಕುಡ್ದಿದ್ದೀನಿ ಇವತ್ತು ಕಮ್ಮಿ ಆದ ಆಮೇಲೆ ಅದೇ ಪಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ. ಪಾಲ್ ನೀರು ಇಳಿತದೆ. ನೋಡಿ ಗೈಸ್ ನೋಡಿ ಬಾಲ್ಯ ಬರ್ಸ್ಕೊಬೇಡಿ ಅಲ್ಲ ಇದನ್ನ ನೋಡಿದ್ರೆ ಬಾಲ್ಯ ಬರುತ್ತಲ್ಲ ನನಗೆ ಬಾಲ್ಯ ಬರ್ತದೆ. ಕೊಡೋಣ ಫಸ್ಟ್. ಹಿಂಗೆ ಚಿನ್ನ ಓ ಸಾಕಾಗಿದೆ ಸಾಕಾಗಿತ್ತು. ಬಾಳೆ ಇರೋದೆಲ್ಲ ನಾನೇ ಅಮೇಜಿಂಗ್. ಇನ್ನು ನೋಡೋಣ ಅಲ್ಲಿನೇ ಖಾಲಿ ಮಾಡಿ ಫಸ್ಟ್ ಆಮೇಲೆ ನೋಡೋಣ ಏನಾಯ್ತು. ಹಾಂ ಫ್ರೈಡ್ ರೈಸ್ ಅಂದರೆ ಒಂದು ತಟ್ಟೆ ಜಾಸ್ತಿ ಹೋಗುತ್ತೆ ನನಗೆ. ನಮಗೆ ನೋಡಿ ನಾವಿಬ್ಬರಿಂದ ಒಂದೇ ತಟ್ಟಲ್ಲಿ ತಿನ್ನೋದು ಗೈಸ್. ಬಾಂಡ್ಲಿ ನಡ್ಕೊಂಡು ಕೂತ್ಕೊಂಡ್ರೆ ಕೂತ್ಕೊಂಡು ಫ್ರೈಡ್ ರೈಸ್ ಅಂದರೆ ನೋಡಿ ಇಲ್ಲಿ ಕೆರ್ಕೊಂಡು ತಿನ್ನೋ ಪರಿಸ್ಥಿತಿ. ಎಷ್ಟು ಹಾಕಿದೆ ಹೇಳೋಕ್ಕೆ? 2.5 ಪಾವು. ನೋಡಿ ಗೈಸ್ ನಾವು 5 ಜನ ಡೈಲಿ ನಾನು 1.5 ಪಾವು ಹಾಕಿದ್ರೆ ಅದರಲ್ಲಿ ಇನ್ನೂ ಅರ್ಧ ಮಿಕ್ಕಿರುತ್ತೆ. ಬಟ್ ಇವತ್ತು ಫ್ರೈಡ್ ರೈಸ್ಗೆ 2.5 ಪಾವು ಹಾಕಿದ್ದೀನಿ ಅಕ್ಕಿ. ನೋಡಿ ಗೈಸ್ ಇಲ್ಲಿ ಇಷ್ಟೇ ಅಲ್ಲ ಖಾಲಿ ಫುಲ್ಲು ಕುಕ್ಕರ್ ತೊಳೆಯಕ್ಕೆ ಹಾಕಿದ್ದೀನಿ. ಮತ್ತು ನಾನು ಬಂದು ತಿಂತೀನಿ ಧನುವಾದ್ಲು ಧನು ಆಮೇಲೆ ತಿಂತೀನಿ ಅಂತ ಹೋದ್ರು. ನೋಡಿದ್ರೆ ನಾವೇ ಖಾಲಿ ಮಾಡಿಬಿಟ್ಟು. ಹೆಂಗಿದೆ ಟೇಸ್ಟು ನೀನು ಮಾಡಿರೋದು? ನಾನು ಮಾಡಿದ್ರೆ ಚೆನ್ನಾಗಿದೆ ನೋಡಿ ಗೈಸ್. ಅವರೇ ಹೊಗಳ್ಕೊಳ್ಳೋದು, ಬೇರೆಯವರು ಇಷ್ಟಪಟ್ಟು ತಿಂತಾರೆ ಮೇಲೆ ನಾವು ಇಷ್ಟಪಟ್ಟು ತಿನ್ಬೋದು. ಹಂಗೆ ಅಂದರೆ ಕೆಲವ್ರಿಗೆ ಅವ್ರು ಮಾಡಿರೋ ಅಡುಗೆ ತಿನ್ನೋಕೆ ಇಷ್ಟ ಆಗಲ್ವಲ್ಲ. ಚೆನ್ನಾಗಿ ಮಾಡಿರಲ್ಲ ಅದಕ್ಕೆ ಹಂಗಾರೆ ನಾನು ಚೆನ್ನಾಗಿ ಮಾಡಲ್ಲ ಅಂತನಾ? ನಿಂಗೆ ಇಷ್ಟ ಆಗಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದು? ನನಗೆ ಚೆನ್ನಾಗಿ ಮಾಡಲ್ಲ ಅಂತ ನೀನು ಹೇಳು. ನಾನು ಚೆನ್ನಾಗಿ ಮಾಡ್ತೀನಾ ಇಲ್ವಾ? ನಮಗೇನಕ್ಕೆ ನೋಡಿ ಗೈಸ್ ಭಯ ನನ್ನ ಗಂಡಂಗೆ ನನ್ನ ಮೇಲೆ ಗಡ 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 ಅಂತ ನಡುತ್ತೆ. ಕಾಲು ನಡುತ್ತದೆ, ಗಡ 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 ಅಂತ ನಡುತ್ತದೆ ಕಾಲು. ಏನವ ಕಾಲು ನಡುತ್ತದೆ, ಗಡ 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 ಅಂತ. ಹೆದರ್ಕೊಬೇಡ ಮನೆ, ನಾನು ಏನು ಮಾಡಲ್ಲ ಆಯ್ತಾ? ಸಾಕ ನೋಡ್ರಿ ಅಷ್ಟು ಬಿಟ್ಟು ಇಳಿಬಿಡ್ದು ಅಂತ ತಿನ್ನೋದು ಅಷ್ಟೇ ಇರೋದು. ನಮ್ಗೆ ಇನ್ನೂ ಸಾಕಾಗಿಲ್ಲ ನನಗೆ. ಅನ್ನ ತಾಕ ತಿನ್ಬೇಕಾಯ್ತು. ಅನ್ನ ಹೋಗ್ತಿಲ್ಲ. ಅಪ್ಪ ಬೆಳಗ್ಗೆ ತಗೊಂಡೋಗ್ತೀನಿ ಉಳಿದ್ರೆ ಉಳಿದೈತಲ್ಲ ಸುಮಾರು. ನೋಡಿ ಗೈಸ್ ಜೊತೆಗೆ ಇದಕ್ಕೇನು ಕಮ್ಮಿ ಇಲ್ಲ. ಸೊ ಗೈಸ್ ನೋಡಿದ್ರಲ್ಲ ಫ್ರೈಡ್ ರೈಸ್ ರೆಸಿಪಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಮ್ಮ ಕೆರೆ ಯಾವಾಗಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾನೆ. ಆಲ್ಮೋಸ್ಟ್ ನಾನಂತೂ ಒಂದು 4 ಟೈಮ್ಸ್ ತಿಂದೆ ಅನಿಸುತ್ತೆ ಇವತ್ತು. ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ಸೊ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ ಕೂಡ ಕಮೆಂಟ್ ಮಾಡಿ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.